ಅವಳಿದ್ದೇನೆ. ಆಗಸದ ಬೆಳಗೊಡೆ ಅಡಿಯಲ್ಲಿ ರಾರಾಜಿಸುತ್ತಾ ಉಂಟು ಕನಕಾದ್ರಿ ಶೃಂಗ. ಅದನ್ನು ಏರಿದವಳಿದ್ದೇನೆ. ಇಲ್ಲಿಂದಲೇ ನಾನಾದಿ ತ್ಯಾಜ್ಯ ಹೂಗಳನ್ನು ತಂದು ಪರಶಿವಗೆ ಅರ್ಪಿಸಿದಂತಾಯಿತು. ಇದು ಶಿರವನ್ನು ಬಾಗಿ ವಂದಿಸಿಕೊಂಡವಳಿದ್ದೇನೆ. ಪಾಪವನ್ನು ಮಾಡಿದಂತಹ ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ನಂದಿನಿ ನದಿಯಾಗಿ ಹರಿಯಬೇಕಾದ ಎನ್ನ ಕರ್ತವ್ಯವಾಗಿದೆ. ಅದಕ್ಕಾಗಿ ಈ ದಿನ ಯಾವುದೆಂಬುದಾಗಿ ಯೋಚನೆ ಮಾಡಿಕೊಂಡಾಗ ಶುದ್ಧ ಪೌರ್ಣಮಿಯ ಶುಭ ದಿನ, ಇದುವೇ ನಂದಿನಿ ನದಿಯಾಗಿ ಹರಿಯುವುದಕ್ಕೆ ಶುಭ ದಿನ ಎಂಬುದು ಯೋಚನೆ ಮಾಡಿಕೊಂಡವಳಿದ್ದೇನೆ. ಹಾಗಿದ್ರೆ ತಡ ಮಾಡುವುದು ಯಾಕೆ? ಇದು ಈ ಸಂದರ್ಭದಲ್ಲಿ ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ನಂದಿನಿ ನದಿಯಾಗಿ ಹರಿಯುತ್ತೇನೆ. ನಂದಿನಿ ನದಿಯಾಗಿ ಹರಿಯುತ್ತೇನೆ. ನಂದಿನಿ ನದಿಯಾಗಿ ಅನೇಕ ರಕ್ಕಸ ಮೊತ್ತವನ್ನು ಸೇರಿಸಿಕೊಂಡು ಬದ್ಧವಾದ ನರವನ್ನು ಸ್ಥಾಪನೆ ಮಾಡಿದ್ದೇನೆ. ಜನಬಲ ಇದೆ, ಧನಬಲ ಇದೆ, ಯಾವುದೇ ಕುಂದುಕೊರತೆಗಳಿಲ್ಲ. ಹಾಗಾದ್ರೆ ನಮ್ಮ ಪ್ರಚಾರ ಗಮನ ಕೇವಲ ನಮ್ಮ ಊರಲ್ಲಿದ್ದೇ ಸಾಕಾಗುವುದಿಲ್ಲ. ಲೋಕ ನಮ್ಮ ಪರಾಕ್ರಮ ವಿಸ್ತರಣೆ ಮಾಡಬೇಕು ಎಂಬ ಉದ್ದೇಶದಿಂದ ದಿಗ್ವಿಜಯನ್ನು ಕೈಗೊಂಡೆ. ದಿಗ್ವಿಜಯ ಹೊರಟು ನಿಂತದ್ದು 2 ರಕ್ಕಸ ವೀರರು, ಚಂಡ ತಕಂಡ ಎಂಬ ಗಂಡುಗಳಿಗಳು ಬಂದು ನಮ್ಮ